ಜೈ ಹಿಂದ್ ಎಸ್ಎಸ್ಸಿ ಜಿಡಿ 2025ರಲ್ಲಿ ತಯಾರಿ ನಡೆಸುವಂತ ಅಭ್ಯರ್ಥಿಗಳಿಗಾಗಿ ಹಿಂದಿ ಫ್ರೀ ಕ್ಲಾಸಸ್ಗಳು ನಡೆದಿವೆ. ಈಗಾಗಲೇ 8 ಕ್ಲಾಸ್ಗಳು ಮುಗ್ದಿವೆ. ಇವತ್ತು 8ನೇ ಕ್ಲಾಸ್ ಪಾರ್ಟ್ 2 ಬಗ್ಗೆ ನೋಡೋಣ. ಅದಕ್ಕಿಂತ ಮೊದಲು ಎಸ್ಎಸ್ಸಿ ಜಿಡಿ ತಯಾರಿ ನಡೆಸುವಂತ ಅಭ್ಯರ್ಥಿಗಳಿಗಾಗಿ ನಮ್ಮಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಇದೆ. ಯಾರಿಗೆ ಬೇಕು ಅವರು ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿದಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 8ನೇ ಕ್ಲಾಸ್ वाक्य शुद्धि ಪ್ರಾಕ್ಟೀಸ್ ಕೆ ಲಿಯೆ ಪ್ರಶ್ನೆ. ನಾವು ವಾಕ್ಯ ಶುದ್ಧಿ ಈಗಾಗಲೇ ಒಂದು ವಿಡಿಯೋಸ್ ನ ಮಾಡಿದ್ವಿ. ಅದರಲ್ಲಿ ಹಿಂದಿನ ವಿಡಿಯೋದಲ್ಲಿ ವಾಕ್ಯ ಶುದ್ಧಿ ಬಗ್ಗೆ ನೋಡಿದ್ವಿ. ಅದರಲ್ಲಿ ಲಿಂಗದ ಬಗ್ಗೆ, ಲಿಂಗ, ವಚನ, ಸರ್ವನಾಮ ಮತ್ತು ಅವ್ಯಯಗಳ ಬಗ್ಗೆ ಕ್ವಶನ್ಸ್ ನ ನೋಡಿದ್ವಿ. ಇವಾಗ ಪ್ರಾಕ್ಟೀಸ್ಗೋಸ್ಕರ ಎಲ್ಲಾ ಮಿಕ್ಸ್ ಆದಂತ ಕ್ವಶನ್ಸ್ ನ ನೋಡೋಣ. क्वेश्चन नंबर 1, सारे देश भर में अकाल है. सारे देश भर में अकाल है ಅಂತಂದ್ರೆ ಎಲ್ಲಾ ದೇಶದ ತುಂಬಾ ಬರಗಾಲವಿದೆ ಅಂತ. सारे देश भर में अकाल है. भर में ಅಂತ ಬರಂಗಿಲ್ಲ, ಇದನ್ನ ತೆಗೆದು ಬಿಡಬೇಕು. सारे देश में अकाल है. ಎಲ್ಲಾ ದೇಶದಲ್ಲಿ ಬರಗಾಲವಿದೆ ಅಂತ. क्वेश्चन नंबर 2, हमारे ಸಾಮಾನೋ ಕಾ ಖಯಾಲ್ ರಖೋ. ನಮ್ಮ ವಸ್ತುಗಳ ಕಡೆಗೆ ಗಮನ ಕೊಡಿ ಅಂತ. ಹಮಾರೆ ಸಾಮಾನೋ ಕಾ ಅಂತ ಬರಂಗಿಲ್ಲ ಇಲ್ಲಿ, ಹಮಾರೆ ಸಾಮಾನ್ ಕಾ, ಸಾಮಾನ್, ಹಮಾರೆ ಸಾಮಾನ್ ಕಾ ಖಯಾಲ್ ರಖೋ. ನಮ್ಮ ವಸ್ತುವಿನ ಕಡೆಗೆ ಗಮನ ಕೊಡಿ ಅಂತ. ಇದು ಬಹುವಚನವಿದೆ, ಇಲ್ಲಿ ಏಕವಚನ ಬರುತ್ತದೆ. ನಾನು ಹಿಂದಿನ ವಿಡಿಯೋದಲ್ಲಿ ಇದನ್ನ ಏಕವಚನ ಬಹುವಚನದ ಬಗ್ಗೆ ನಿಮ್ಗೆ ಕ್ಲಾಸ್ ನ ಮಾಡಿದ್ದೀನಿ. क्वेश्चन नंबर 3, सारे देश के नागरिक सभ्य हैं. ಎಲ್ಲಾ ದೇಶದ ನಾಗರಿಕರು ಪ್ರಗತಿಶೀಲರಿದ್ದಾರೆ ಅಂತ. ಸಾರೆ ದೇಶ್ ಕೆ ನಾಗರಿಕ್, ಸಾರೆ ಅಂತ ಬರಂಗಿಲ್ಲ, ಇದನ್ನ ತೆಗಿಬೇಕು. ದೇಶ್ ಕೆ ನಾಗರಿಕ ಸಭ್ಯ ಹೈ, ದೇಶದ ನಾಗರಿಕರು ಪ್ರಗತಿಶೀಲರಿದ್ದಾರೆ ಅಂತ. क्वेश्चन नंबर 4, आंख में कौन गिर गया. ಕಣ್ಣಲ್ಲಿ ಯಾರ್ ಬಿದ್ರು ಅಂತ. ಆಂಖ್ ಮೇ ಕೌನ್ ಅಂತ ಬರಂಗಿಲ್ಲ ಇಲ್ಲಿ, ಕ್ಯಾ. ಆಂಖ್ ಮೇ ಕ್ಯಾ ಗಿರ್ ಗಯಾ, ಕಣ್ಣಲ್ಲಿ ಏನ್ ಬಿತ್ತು ಅಂತ. ಕ್ವೆಶ್ಚನ್ ನಂಬರ್ 5, ತುಮ್ ತುಮಾರಾ ಕಾಮ್ ಕರೋ. ನೀವು ನಿಮ್ ಕೆಲಸ ಮಾಡ್ರಿ. ಇಲ್ಲಿ ತುಮಾರ ಬರಂಗಿಲ್ಲ, ತುಮ್ ಅಪ್ನಾ ಕಾಮ್ ಕರೋ. ತುಮ್ ಅಪ್ನಾ ಕಾಮ್ ಕರೋ, ನೀವು ನಿಮ್ ಕೆಲಸ ಮಾಡ್ರಿ ಅಂತ. ಕ್ವೆಶ್ಚನ್ ನಂಬರ್ 6, ರಾಮ್ ಕಕ್ಷಾ ಮೇ ಸಬ್ಸೆ ಉತ್ತಮ್ ಹೈ. ರಾಮನು ತರಗತಿಯಲ್ಲಿ ಎಲ್ಲದಕ್ಕಿಂತ ಉತ್ತಮನಿದ್ದಾನೆ ಅಂತ. ಇಲ್ಲಿ ರಾಮ್ ಕಕ್ಷಾ ಮೇ ಸಬ್ಸೆ, ಇದನ್ನ ತೆಗಿಬೇಕು. ಸಬ್ಸೆ ಅಂತ ಬರಂಗಿಲ್ಲ, ಉತ್ತಮ್ ಹೈ. ರಾಮ್ ಕಕ್ಷಾ ಮೇ ಉತ್ತಮ್ ಹೈ ಅಂದ್ರೆ ಸಾಕು. ಕ್ವೆಶ್ಚನ್ ನಂಬರ್ 7, ಬಾನ್ ಬಡಾ ಉಪಯೋಗಿ ಶಸ್ತ್ರ ಹೈ. ಬಾನ ಒಂದು ದೊಡ್ಡದಾದಂತ ಉಪಯೋಗಿ ಶಸ್ತ್ರವಿದೆ ಅಂತ ಹೇಳ್ತಾರೆ. ಬಾನ್ ಬಡಾ ಉಪಯೋಗಿ ಶಸ್ತ್ರ ಬರಂಗಿಲ್ಲ ಇಲ್ಲಿ, ಅಸ್ತ್ರ ಆಗ್ಬೇಕು. ಬಾನ್ ಬಡಾ ಉಪಯೋಗಿ ಅಸ್ತ್ರ ಹೈ. ಶಸ್ತ್ರ ಅಂತಂದ್ರೆ ಅದನ್ನು ಕೈಯಿಂದ ಹಿಡಿದು ಉಪಯೋಗಿಸುವಂತ ವಸ್ತುಗಳಿಗೆ ಶಸ್ತ್ರ ಅಂತ ಹೇಳ್ತೀವಿ. ಕೈಯಿಂದ ಹಿಡಿದು ದೂರಕ್ಕೆ ಎಸೆಯುವಂತ ವಸ್ತುಗಳನ್ನ ನಾವು ಅಸ್ತ್ರ ಅಂತ ಹೇಳ್ತೀವಿ. ಅದಕ್ಕೆ ಬಾನ್ ಇದು ಕೈಯಿಂದ ಹಿಡಿದು ದೂರಕ್ಕೆ ಎಸಿತೀವಿ. ಅದಕ್ಕೋಸ್ಕರ ಇದನ್ನ ಬಾನ್ ಬಡಾ ಉಪಯೋಗಿ ಅಸ್ತ್ರ ಅಂತ ಬರಿಬೇಕು. ಅಸ್ತ್ರ ಹೈ. ಕ್ವೆಶ್ಚನ್ ನಂಬರ್ 8, ಮಹೇಶ್ ಏಕ್ ಸಜ್ಜನ್ ಪುರುಷ್ ಹೈ. ಮಹೇಶ್ ಒಬ್ಬ ಸಜ್ಜನ ಪುರುಷ ಅಂತ ಹೇಳ್ತಿದ್ದಾರೆ ಇಲ್ಲಿ. ಮಹೇಶ್ ಏಕ್ ಸಜ್ಜನ ಪುರುಷ ಬರಂಗಿಲ್ಲ ಇಲ್ಲಿ, ಏನಾಗುತ್ತದೆ, ವ್ಯಕ್ತಿ. ಮಹೇಶ್ ಏಕ್ ಸಜ್ಜನ್ ವ್ಯಕ್ತಿ ಹೈ.
ಕ್ವಶನ್ ನಂಬರ್ 9, ರಾಮ್ ನೆ ಗುನ್ಗುನಾ ಗರಂ ಪಾನಿ ಪಿಯಾ. ರಾಮನು ಬಿಸಿ ಬಿಸಿಯಾದ ಬಿಸಿ ನೀರನ್ನು ಕುಡಿದನು ಅಂತ. ರಾಮ್ನೆ ಗುನ್ಗುನ, ಗುನ್ಗುನ ಆದ್ರೂ ತೆಗಿಬೇಕು, ಇಲ್ಲ ಅಂತಂದ್ರೆ ಗರಂ ಅಂತ ಆದ್ರೂ ತೆಗಿಬೇಕು. ಇದರಲ್ಲಿ ಯಾವ್ದಾದ್ರು ಒಂದ್ ಶಬ್ದನ ಉಪಯೋಗಿಸಬಹುದು. ರಾಮ್ನೆ ಗರಂ ಪಾನಿ ಪಿಯಾ, ರಾಮನು ಬಿಸಿಯಾದಂತ ನೀರನ್ನು ಕುಡಿದ ಅಂತ. ಕ್ವಶನ್ ನಂಬರ್ 10, ಏಕ್ ವ್ಯಕ್ತಿ ಟಾಂಗ್ ಸೆ ಲಂಗಡಾ ಹೈ. ಒಬ್ಬ ವ್ಯಕ್ತಿ ಕಾಲಿನಿಂದ ಕುಂಟನಿದ್ದಾನೆ ಅಂತ ಹೇಳ್ತಿದ್ದಾರೆ. ಏಕ್ ವ್ಯಕ್ತಿ ಟಾಂಗ್ ಸೆ ಬರಂಗಿಲ್ಲ ಇಲ್ಲಿ, ಇದನ್ನ ತೆಗಿಬೇಕು. ಏಕ್ ವ್ಯಕ್ತಿ ಲಂಗಡಾ ಹೈ, ಒಬ್ಬ ವ್ಯಕ್ತಿ ಕುಂಟನಿದ್ದಾನೆ ಅಂತಂದ್ರೆ ಆಯ್ತು. ಇದು ಲಂಗಡಾ ಹೈ ಅಂತಂದ್ರೆ ಇದು ಕಾಲಿನಿಂದಾನೇ ಕುಂಟ ಇರ್ತಾನೆ ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅದಕ್ಕಾಗಿ ಏಕ್ ವ್ಯಕ್ತಿ ಟಾಂಗ್ ಸೆ ತೆಗೆದು ಲಂಗಡಾ ಹೈ ಅಷ್ಟ ಹೇಳ್ಬೇಕು. ಏಕ್ ವ್ಯಕ್ತಿ ಲಂಗಡಾ ಹೈ ಅಂತಂದ್ರೆ ಒಬ್ಬ ವ್ಯಕ್ತಿ ಕುಂಟನಿದ್ದಾನೆ ಅಂತ. ಕ್ವಶನ್ ನಂಬರ್ 11, ರಮೇಶ್ ಕಿ ಶಾದಿ 20 ವರ್ಷ ಕೆ ಆಯು ಮೇ ಹೋ ಗಯಿ ತಿ. ರಮೇಶನ ಮದುವೆ 20 ವರ್ಷ ಆಯುದಲ್ಲಿ ಆಗಿದೆ ಅಂತ ಹೇಳ್ತಿದ್ದಾರೆ. ರಮೇಶ್ ಕಿ ಶಾದಿ 20 ವರ್ಷ ಕೆ ಆಯು ಮೇ ಬರಂಗಿಲ್ಲ ಇಲ್ಲಿ, ಅವಸ್ಥಾ अवस्था में हो गई थी. रमेश की शादी 20 वर्ष के अवस्था में हो गई थी. ರಮೇಶನ ಮದುವೆ 20 ವರ್ಷ ವಯಸ್ಸಿನಲ್ಲಿ ಆಗಿತ್ತು ಅಂತ. ಕ್ವಶನ್ ನಂಬರ್ 12, ಚೋರೋं को क्षमादान किया गया. ಕಳ್ಳರಿಗೆ ಕ್ಷಮಾದಾನವನ್ನು ನೀಡಲಾಯಿತು ಅಂತ. ಚೋರೋं को क्षमादान किया गया बरांगिल ಇಲ್ಲಿ, चोरों को क्षमा कर दिया गया. चोरों को क्षमा कर दिया गया. ಕಳ್ಳರಿಗೆ ಕ್ಷಮೆಯನ್ನು ಕೂಡ ನೀಡಲಾಯಿತು ಅಂತ. ಕ್ವಶನ್ ನಂಬರ್ 13, ಸ್ವಯಂ ಆತ್ಮನಿರ್ಭರ್ ಹೋನಾ ಚಾಹಿಯೆ. ಸ್ವಯಂ ಆತ್ಮನಿರ್ಭರರಾಗಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ. ಸ್ವಯಂ ಇದನ್ನ ತೆಗೆದ್ ಬಿಡ್ಬೇಕು. ಸ್ವಯಂ ತೆಗೆದು ಆತ್ಮನಿರ್ಭರ್ ಹೋನಾ ಚಾಹಿಯೆ. ಕ್ವಶನ್ ನಂಬರ್ 14, ಸೋಮವಾರ ಕೆ ದಿನ ಮೇರಾ ಜನ್ಮದಿನ ಹೈ. ಸೋಮವಾರದ ದಿನದಂದು ನನ್ನ ಜನ್ಮದಿನ ಇದೆ ಅಂತ. ಸೋಮವಾರ ಕೆ ದಿನ ಅಂತ ಬರಂಗಿಲ್ಲ, ಸೋಮವಾರ ಕೋ. ಇದು ಇಂಪಾರ್ಟೆಂಟ್. ಸೋಮವಾರ ಕೋ ಮೇರಾ ಜನ್ಮದಿನ ಹೈ. ಸೋಮವಾರದಂದು ನನ್ನ ಜನ್ಮದಿನ ಇದೆ ಅಂತ. ಕ್ವಶನ್ ನಂಬರ್ 15, ಪ್ರತ್ಯೇಕ ವೃಕ್ಷ ಫಲ ದೇತೆ ಹೈ. ಪ್ರತ್ಯೇಕ ವೃಕ್ಷ ಫಲ ದೇತೆ ಹೈ ಅಂತ. ಪ್ರತಿಯೊಂದು ಗಿಡ ಹಣ್ಣುಗಳನ್ನ ಕೊಡುತ್ತದೆ ಅಂತ. ಪ್ರತ್ಯೇಕ ವೃಕ್ಷ ಫಲ ದೇತಾ ಹೈ. ಪ್ರತ್ಯೇಕ ವೃಕ್ಷ ಫಲ ದೇತಾ ಹೈ ಆಗ್ಬೇಕಿಲ್ಲಿ. ಪ್ರತಿಯೊಂದು ಮರ ಹಣ್ಣುಗಳನ್ನ ಕೊಡುತ್ತೆ ಅಂತ. ಕ್ವಶನ್ ನಂಬರ್ 16, ಮೈ ಅಪೇಕ್ಷಾ ಕರ್ತಾ ಹೂಂ ಕಿ ತುಮ್ ಯಹ ಕಾಮ್ ಕರ್ ಲೋಗೆ. ನಾನು ಅಪೇಕ್ಷೆಯನ್ನು ಮಾಡುತ್ತೇನೆ, ನೀನು ಈ ಕೆಲಸವನ್ನು ಮಾಡ್ತೀಯಾ ಅಂತ. ಮೈ ಅಪೇಕ್ಷಾ ಅಂತ ಬರಂಗಿಲ್ಲ ಇಲ್ಲಿ, ಮೈ ಆಶಾ. मैं आशा करता हूं कि तुम यह काम कर लोगे. ನಾನು ಆಶಿಸುತ್ತೇನೆ, ನೀನು ಈ ಕೆಲಸ ಮಾಡ್ತೀಯಾ ಅಂತ. ಕ್ವಶನ್ ನಂಬರ್ 17, ದಿಲ್ಲಿ ಕಾ ವಾತಾವರಣ ಮುಂಬೈ ಸೆ ಅಚ್ಚಾ ಹೈ. ದಿಲ್ಲಿಯ ಒಂದು ವಾತಾವರಣ ಮುಂಬೈದಿಂದ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ದಿಲ್ಲಿ ಕಾ ವಾತಾವರಣ मुंबई के वातावरण से अच्छा है. ಇಲ್ಲಿ ಮುಂಬೈ दिल्ली का वातावरण मुंबई के वातावरण से अच्छा है. ದಿಲ್ಲಿಯ ವಾತಾವರಣ ಮುಂಬೈ ವಾತಾವರಣಕ್ಕಿಂತ ಚೆನ್ನಾಗಿದೆ ಅಂತ. ಕ್ವಶನ್ ನಂಬರ್ 18,
गाय का ताकतवर दूध होता है. ಆಕಳ ಆಕಳದು ಶಕ್ತಿಶಾಲಿ ಹಾಲು ಇರುತ್ತದೆ ಅಂತ ಹೇಳ್ತಾರೆ. ಗಾಯ್ ಕಾ ಇಲ್ಲಿ ದೂದ್ ಅಂತ ಬರ್ಬೇಕು. ಗಾಯ್ ಕಾ दूध, गाय का दूध ताकतवर होता है. ಆಕಳು ಹಾಲು ಶಕ್ತಿಶಾಲಿ ಇರುತ್ತದೆ ಅಂತ. क्वेश्चन नंबर 19 प्रधानमंत्री जनता के हितकर कल्याण के लिए कार्य कर रहे हैं. ಪ್ರಧಾನಮಂತ್ರಿ ಅವರು ಜನರ ಒಂದು ಹಿತಕರ ಮತ್ತು ಕಲ್ಯಾಣ ಕಾರ್ಯವನ್ನು ಮಾಡ್ತಿದ್ದಾರೆ ಅಂತ ಹೇಳ್ತಾರೆ. ಪ್ರಧಾನ ಮಂತ್ರಿ ಜನತಾಕ್ಕೆ ಹಿತಕರ ಅಂತಾದ್ರೂ ಬಳಸ್ಬೇಕು, ಇಲ್ಲಂತಂದ್ರೆ ಕಲ್ಯಾಣ ಅಂತಾದ್ರೂ ಬಳಸ್ಬೇಕು. ಇಲ್ಲಿ ಹಿತಕರ ತೆಗೆದು ಕಲ್ಯಾಣ ಕೆ ಲಿಯೆ ಕಾರ್ಯ ಕರ್ ರಹೆ ಹೈ. ಪ್ರಧಾನ ಮಂತ್ರಿ ಜನತಾ ಕೆ ಕಲ್ಯಾಣ ಕೆ ಲಿಯೆ ಕಾರ್ಯ ಕರ್ ರಹೆ ಹೈ. ಪ್ರಧಾನ ಮಂತ್ರಿ ಅವರು ಜನರ ಕಲ್ಯಾಣಕ್ಕಾಗಿ ಕಾರ್ಯವನ್ನು ಮಾಡುತ್ತಿದ್ದಾರೆ ಅಂತ. क्वेश्चन नंबर 20 राजा अपनी ताकत के बल पर जीत गया. ರಾಜ ತನ್ನ ಶಕ್ತಿಶಾಲಿಯಾದಂತ ಬಲದಿಂದ ಜಯಶಾಲಿಯಾದ ಅಂತ. ರಾಜ ಅಪ್ನಿ ಆಗ್ಬೇಕಿಲ್ಲಿ. ರಾಜ ಅಪ್ನಿ ತಾಕತ್ಗೆ ತೆಗೆದ್ ಬಿಡ್ಬೇಕು. ರಾಜ अपनी बल पर जीत गया. ताकत्के ತೆಗೆದ್ ಬಿಡ್ಬೇಕು. ರಾಜ अपनी बल पर जीत गया. ರಾಜ ತನ್ನ ಬಲದ ಮೇಲೆ ಜಯಶಾಲಿಯಾದ ಅಂತ. क्वेश्चन नंबर 21 राज्य में अराजकता की समस्या बढ़ रही है. ರಾಜ್ಯದಲ್ಲಿ ಅರಾಜಕತೆಯ ಸಮಸ್ಯೆಯನ್ನು ಹೆಚ್ಚಾಗ್ತಿದೆ ಅಂತ. ರಾಜ್ಯ ಮೇ ಅರಾಜಕತಾ ಇದು ತೆಗಿಬೇಕು. ಅರಾಜಕತ ಅಂದ್ರೂ ಒಂದೇ ಮೀನಿಂಗ್, ಸಮಸ್ಯೆ ಅಂದ್ರೂ ಒಂದೇ. ರಾಜ್ಯ ಮೇ ಸಮಸ್ಯೆ ಬಡ್ ರಹಿ ಹೈ. ರಾಜ್ಯದಲ್ಲಿ ಸಮಸ್ಯೆ ಹೆಚ್ಚುತ್ತಿದೆ ಅಂತ. ಮುಂದಿನ ಒಂದು ವಿಡಿಯೋದಲ್ಲಿ ಕ್ಲಾಸ್ 9 ನೋಡೋಣ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮಗೆ ಲೈಕ್ ಮಾಡಿ, ನಿಮ್ಮೆಲ್ಲಾ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಧನ್ಯವಾದಗಳು.